ಹಿಂಭಾಗದ ಗೋಡೆ ಕೊರೆದು ಕಳವು ಮಾಡಿಕೊಂಡು ಪರಾರಿಯಾಗಿದ್ದ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೆಸರಘಟ್ಟ ಮುಖ್ಯ ರಸ್ತೆಯಲ್ಲಿರುವ ಜ್ಯುವೆಲ್ಲರಿ ಅಂಗಡಿಯ ಹಿಂಬದಿಯ ಗೋಡೆಯನ್ನ ಖದೀಮರು ಕೊರೆದು ಅಂಗಡಿಯೊಳಗೆ ನುಗ್ಗಿ ಬೆಳ್ಳಿಯ ವಸ್ತುಗಳನ್ನು ಕಳವು ಮಾಡಿದ್ದಲ್ಲದೆ ಅಂಗಡಿಯ ಹಿಂಭಾಗದ ಸೆರಾಮಿಕ್ಸ್ ಅಂಗಡಿಯ ಶಟರ್ ಬೀಗ ಹೊಡೆದು ಲ್ಯಾಪ್ಟಾಪ್, ಮೊಬೈಲ್, ಸ್ಯಾನಿಟರಿ ವಸ್ತುಗಳು ಹಾಗೂ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ರು. ಈ ಸಂಬಂಧ ಹೆಸರುಘಟ್ಟ ಮುಖ್ಯ ರಸ್ತೆಯ ಜ್ಯುವೆಲ್ಲರಿ ಅಂಗಡಿಯ ಮಾಲೀಕರಾದ ಯಶವಂತಪುರದ ಗೋಕುಲ 1ನೇ ಹಂತದ ಸಂತ್ರಸ್ತರು ಬಾಗಲಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡುತ್ತಾರೆ. ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗರುದ್ರಯ್ಯ ಅವರು ಕಳವು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ವಿಶೇಷ ತನಿಖಾ ತಂಡವೊಂದನ್ನ ರಚಿಸಿ ಫೀಲ್ಡ್ಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ರಾಜಸ್ಥಾನದ ರಾಯಪುರದಲ್ಲಿ 2 ಆರೋಪಿಗಳನ್ನ ಹಾಗೂ ನೆಲಮಂಗಲದಲ್ಲಿ ಓರ್ವನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಸಹಚರರೆಲ್ಲ ಸೇರಿಕೊಂಡು ಕಳವು ಮಾಡಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ 98,39,000 ರೂಪಾಯಿ ಮೌಲ್ಯದ 35 ಕೆಜಿ 874 ಗ್ರಾಂ ಬೆಳ್ಳಿಯ ಗಟ್ಟಿ ಮತ್ತು ಬೆಳ್ಳಿಯ ವಸ್ತುಗಳನ್ನು ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಾಗಲಕೋಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬಹುದು ಒಂದು ದೊಡ್ಡ ಕಳ್ಳತನ ಅಂದ್ರೆ ಆಲ್ಮೋಸ್ಟ್ 70 ಕೆಜಿ ಸಿಲ್ವರ್ ಒಂದು ಅಂಗಡಿಯಿಂದ ಕಳ್ಳತನ ಆಗಿತ್ತು. ಸಾಕಷ್ಟು ಚರ್ಚೆ ಆಯಿತು. ಯಾಕಂದ್ರೆ ಗೋಡೆ ಹಿಂದ್ಗಡೆಯಿಂದ ಗೋಡೆ ಬ್ರೇಕ್ ಮಾಡಿ ಎಂಟ್ರಿ ಆಗಿ ಈ ತರ ಮಾಡಿದ್ರು. ಬಟ್ ನಮ್ಮ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡಿ ಟೆಕ್ನಿಕಲ್ ಆಧಾರದ ಮೇಲೆ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ತೆಲಂಗಾಣ ಸ್ಟೇಟ್ ಇಂದ, 2 ರಾಜಸ್ಥಾನ್, ಮೂಲತಃ 3 ಜನ ರಾಜಸ್ಥಾನದವರು, ಬಟ್ ಒಬ್ಬ ಅದರಲ್ಲಿ ತೆಲಂಗಾಣದಲ್ಲಿ ವಾಸ ಮಾಡ್ತಾ ಇದ್ರು. ಟೋಟಲ್ 98.39 lakhs ವರ್ತ್ 35 kg ಈಗ ಸದ್ಯಕ್ಕೆ ರಿಕವರಿ ಆಗಿದೆ. ದಾಖಲಾತಿ ಅವ್ರು ಕೊಟ್ಟಿಲ್ಲ ಇನ್ನು 70 kg, ಆದ್ರೂ ಅವ್ರು ಹೇಳೋ ಪ್ರಕಾರ 70 ಕಂಪ್ಲೇಂಟ್ ಅಲ್ಲಿ 70 kg ಹೋಗಿದೆ ಅಂತ ಹೇಳ್ತಾರೆ. ಸ್ಟಿಲ್ ಕೆಲವು ಆರೋಪಿ ಅವ್ರು ಸಿಗ್ಬೇಕು, ಬಹುಶಃ ಅವ್ರ ಕಡೆಯಿಂದ ಸಿಗ್ತದೆ. ಸದ್ಯಕ್ಕೆ 98 lakhs ರಿಕವರಿ ಆಗಿದೆ. ಇದು ಬಹಳ ಒಳ್ಳೆ ಕೇಸ್. ಯಾಕಂದ್ರೆ ಇದರಲ್ಲಿ ಮುಂಚೆ ಯಾವುದು ಕ್ಲೂ ಇರಲಿಲ್ಲ, ಬಟ್ ನಮ್ಮವರು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ. ಮತ್ತೆ ಅಲ್ಲಿ ರಿಕವರಿ ಕೂಡ ತುಂಬಾ ಚೆನ್ನಾಗಿ ಪೊಲೀಸ್ ಹೆಲ್ಪ್ ತಗೊಂಡು ಮಾಡಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರದ ವಾಯುವ್ಯ ವಿಭಾಗದ ಡಿಸಿಪಿ ನಾಗೇಶ್ ಡಿಎಲ್ ಐಪಿಎಸ್ ಅವರ ನಿರ್ದೇಶನದಂತೆ ಚಿಕ್ಕಬಾಣವಾರ ಉಪವಿಭಾಗದ ಎಸಿಪಿ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗರುದ್ರಯ್ಯ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ನವೀನ್ ಕುಮಾರ್, ರೇವಣಸಿದ್ದು ಹೂಗಾರ, ಎಎಸ್ ಶ್ರೀನಿವಾಸ್ ಮೂರ್ತಿ, ಸಿಬ್ಬಂದಿಗಳಾದ ಮಾರೇಗೌಡ, ಸೋಮಶೇಖರ್, ಚಂದ್ರಕಲಾ, ಶಶಿಧರ್, ಶಿವಣ್ಣ, ಬೀರಪ್ಪ, ಮಾರುತಿ, ಮನೋಜ್, ಸಾದಿಕ್ ಮುಲ್ಲಾ, ಮಧುಕುಮಾರ್, ಚೇತನ್, ಸುರೇಶ್ ರಬ್ಬಾನಿ, ಪುತ್ರೇಶ್, ಬೆಳ್ಳಂಕಿ, ವೆಂಕಟೇಶ್ ಜಾಧವ್, ನಾಗರಾಜ್, ಮುಡುಶಿ, ಆಕಾಶ್, ನವಲಗಣ್ಣ ಅವರುಗಳ ತಂಡ ಜ್ಯುವೆಲ್ಲರಿ ಅಂಗಡಿ ಕಳವು ಮಾಡಿದ್ದ ಖದೀಮರನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.